ಹೌದು, ನಾನು ಅವ್ರ ನಾನು ಫೋನ್ ಮಾಡಲಿಲ್ಲ. ಸತೀಶಿಗೆ ಒಂದು ಮೆಸೇಜ್ ಕಳಿಸಿದೆ, ಹೌ ಇಸ್ ಕುಮಾರಸ್ವಾಮಿ ಹೆಲ್ತ್, ಪ್ಲೀಸ್ ಇನ್ಫಾರ್ಮ್ ಮೀ ಅಂತ ಹೇಳಿ ಅಂತ. ಪಾಪ ಅವ್ರೇನು ಉತ್ತರ ಕೊಡ್ಲಿಲ್ಲ. ಚಿಂತೆ ಇಲ್ಲ, ನನ್ನ ಕೆಲಸ ಏನಿದೆ, ಏನ್ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೇನೆ. ಇನ್ನ ಅವರು ಉತ್ತರ ಅವರು ಬೇರೆ ಜನರ ಕೈಯಿಂದ ಕಳಿಸ್ತಾರೆ. ಇಲ್ಲಡಿ, ಇದು ಸತೀಶ್ ಅವರಿಗೆ ಕಳಿಸಿರೋ ಮೆಸೇಜ್. ಕುಮಾರಸ್ವಾಮಿ ಅವರು ಬೇರೆ ಜನ ಹೋದಾಗ ಅವ್ರ ಎದುರಿಗೆ ನಮ್ಮ ಕಾಮನ್ ಫ್ರೆಂಡ್ಸ್ ಹೋದಾಗ ಹೇಳ್ತಾರೆ, ಇಬ್ರಾಹಿಂ ಸಾಹೇಬ್ರು ನನಗೆ ತುಂಬಾ ಟೀಕೆ ಮಾಡ್ತಾರೆ, ಇಬ್ರಾಹಿಂ ಸಾಹೇಬ್ರು ಅಲ್ಲಿ ನನಗೆ ಮಂತ್ರಿ ಕೆಲಸ, ಕ್ಲರ್ಕ್ ಕೆಲಸ ಅಂತ ಹೇಳ್ತಾರೆ. ಹೌದು ಕುಮಾರಸ್ವಾಮಿ ಅವರೇ, ನಿಮಗೆ ಪವರ್ ಏನಿದೆ, ಏನ್ ಕೊಟ್ಟವ್ರೆ ಕೇಳಿ ಧೈರ್ಯವಾಗಿ ಮೋದಿ ಅವರಿಗೆ. ನಾನ್ ಮಂತ್ರಿ, ನನ್ನ ಡಿಪಾರ್ಟ್ಮೆಂಟ್ ನಿಲುವು ನಾನ್ ತಗೋಬೇಕು. ಈಗ ನೀವು ಭದ್ರಾವತಿ ಹೋಗಿ VSL ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ರಿ. ಮಿನಿಸ್ಟರ್ ಆಫ್ ಸ್ಟೇಟ್ ಹೇಳ್ತಾನೆ, ಇಲ್ಲ ಅದು ಮುಚ್ಚಕ್ 3 ವರ್ಷ ತೀರ್ಮಾನ ತಗೊಂಡು ಅದನ್ನ ನಾವು ಓಪನ್ ಮಾಡೋದೇ ಇಲ್ಲ ಅಂತಾನೆ. ಅದ್ರ ಬಗ್ಗೆ ನೀವು ಇವತ್ತಿನವರೆಗೂ ಏನು ಹೇಳಲಿಲ್ಲ. ಅಧಿಕಾರ ಇದ್ದ ಮೇಲೆ ಪೂರ್ಣವಾಗಿ ತಮ್ಮ ಡ್ರೈವರ್ ಆದವನ ಕೈಯಲ್ಲಿ ಗೇರು, ಬ್ರೇಕು, ಸ್ಟೇರಿಂಗ್ ಇರಬೇಕಾಗತ್ತೆ. ನೀವು ಡ್ರೈವಿಂಗ್ ಸೀಟ್ ನಲ್ಲಿ ಕೂತಿದ್ದೀರಿ, ಬ್ರೇಕ್ ಯಾರ ಕೈಯಲ್ಲೋ ಇದೆ, ಸ್ಟೇರಿಂಗ್ ಯಾರ ಕೈಯಲ್ಲೋ ಇದೆ. ಆದ್ರೆ ಅಂತ ಡ್ರೈವಿಂಗ್ ತಗೊಂಡು ಏನ್ ಮಾಡ್ತೀರಿ? ಜೆಡಿಎಸ್ ಪಕ್ಷ ನಮ್ದೇ ಅಂತೇಳಿ, ಬಟ್ ನಿಮ್ ಕಡೆ ಕೋರ್ಟ್ ಅಲ್ಲಿ ಕೂಡ ಇದಾಗಲಿಲ್ಲ. ಈಗ ನೆಕ್ಸ್ಟ್ ಇಲ್ಲ, ಕೋರ್ಟ್ ನಲ್ಲಿ ಇನ್ನೂ ನಡೀತಾ ಇದೆ. ಕೋರ್ಟ್ ನಲ್ಲಿ ಇವರೊಂದು ಅಫಿಡವಿಟ್ ಕೊಟ್ಟಿದ್ದಾರೆ, CM ಇಬ್ರಾಹಿಂಗೆ ಜನತಾದಳ ಅಧ್ಯಕ್ಷರಿಂದ ನಾವು ತೆಗೆಯಲ್ಲ, ಉದಯ ಒಳ್ಳೆ ಅಡ್ವೊಕೇಟ್ ಅನ್ನು ಇಟ್ಟು ಕೊಟ್ಟೋದು, ಅದು ಹಂಗೆ ನಡೀತಾ ಇದೆ. ನಾವು ಕರ್ನಾಟಕದಲ್ಲಿ ಒಂದು 3ನೇ ಶಕ್ತಿ ಮಾಡಕ್ ಸಾಧ್ಯತೆ ಇದೆಯೇ, ಇದ್ರ ಬಗ್ಗೆ ಪ್ರವಾಸ ಮಾಡ್ತಾ ಇದೀವಿ ನಾವು. ಕೋಡಹಳ್ಳಿ ಚಂದ್ರಶೇಖರ್, ಮಾರ್ಸಂದ್ರ ಮುನಿಯಪ್ಪ, ಬಹುಜನ್ ಸಮಾಜ್ ಪಾರ್ಟಿಯವರು, RP ಅವರು, ಕನ್ನಡ ಸಂಘಟನೆಗಳೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆಯೇ, ಇದ್ರ ಬಗ್ಗೆ ನಾವು ಪ್ರವಾಸ ಮಾಡಿ ಜನರ ಅಭಿಪ್ರಾಯ ತಗೋತಾ ಇದ್ದೀವಿ. ಅದನ್ನ ಈಗ 2 ತಿಂಗಳಿಂದಲೇ ಮಾಡಬೇಕಾಯ್ತು, ಆಗಲಿಲ್ಲ. ಸೊ ಇನ್ನ ಈ ತಿಂಗಳಿಂದ ಮತ್ತೆ ಹೋಗ್ತಾ ಇದ್ದೀವಿ ನಾವು. ಹೋದ ತಕ್ಷಣಕ್ಕೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ. ಜೆಡಿಎಸ್ ಬಿಟ್ಟಿಲ್ಲ, ಜೆಡಿಎಸ್ ಅನ್ನ ಕುಮಾರಸ್ವಾಮಿ ಬಿಡ್ತಾ ಇಲ್ಲ. ಅದು ಬಂದಿರೋದು, ಅದು ಒಂದು ಫ್ಯಾಮಿಲಿ ಪಾರ್ಟಿಯಾಗಿ ಕೂತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.